ವೀಕ್ಷಕರೇ ನಮಸ್ಕಾರ. ಕೇಂದ್ರ ಸರ್ಕಾರವು ಅಮೆರಿಕಾದಿಂದ ಮೆಕ್ಕೆಜೋಳ ಖರೀದಿಸುವ ಒಪ್ಪಂದಕ್ಕೆ ಸಹಿ ಹಾಕಲು ಸಿದ್ಧತೆ ನಡೆಸಿರುವುದೇ ಮಾರುಕಟ್ಟೆಯಲ್ಲಿ ಮೆಕ್ಕೆಜೋಳದ ಬೆಲೆ ಕುಸಿಯಲು ಮುಖ್ಯ ಕಾರಣ ಆಗಿದೆ ಎಂದು, ಈ ಒಪ್ಪಂದಕ್ಕೆ ಸಹಿ ಹಾಕಿದರೆ ಮೆಕ್ಕೆಜೋಳ ಬೆಳೆಯುವ ರೈತರು, ದೇಶದ ಕುಕ್ಕುಟ ಉದ್ಯಮ ಹಾಗೂ ಹೈನುಗಾರಿಕೆ ಉದ್ಯಮವು ತೀವ್ರ ಸಂಕಷ್ಟಕ್ಕೆ ಸಿಲುಕಲಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ನಾಯಕರಾದ ಚುಕ್ಕಿ ನಂಜುಂಡಸ್ವಾಮಿ, ಕೆಟಿ ಗಂಗಾಧರ್, ಅನಸೂಯಮ್ಮ ಮುಂತಾದ ನಾಯಕರು ಆತಂಕ ವ್ಯಕ್ತಪಡಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರಿಗೂ ಪತ್ರ ಬರೆದಿರುವ ಅವರು, ಭಾರತ ಸರ್ಕಾರವು ಇಂತಹ ಒಪ್ಪಂದಕ್ಕೆ ಸಹಿ ಹಾಕಬಾರದು, ಅಕ್ರಮ ಸುಂಕಗಳ ಮೂಲಕ ಹೇರಲಾಗುವ ಅಮೆರಿಕದ ಒತ್ತಡಗಳಿಗೆ ಮಣಿಯಬಾರದು ಮತ್ತು ದೇಶದ ಆರ್ಥಿಕತೆಯ ಬೆನ್ನೆಲುಬಾಗಿರುವ ಕೃಷಿ ವಲಯದ ಹಿತಾಸಕ್ತಿಗೆ ಧಕ್ಕೆ ತರಬಾರದು ಎಂದು ಒತ್ತಾಯಿಸಿದ್ದಾರೆ. 2025ರಲ್ಲಿ ಮೆಕ್ಕೆಜೋಳದ ಕೃಷಿ 9.8 ಮಿಲಿಯನ್ ಹೆಕ್ಟೇರಿಗೆ ವಿಸ್ತರಿಸಿದೆ. ಇದು ಹಿಂದಿನ ವರ್ಷಕ್ಕಿಂತ 3% ಹೆಚ್ಚಾಗಿದೆ. 2024-25ರಲ್ಲಿ 422.81 ಲಕ್ಷ ಟನ್ಗಳಷ್ಟು ದಾಖಲೆಯ ಉತ್ಪಾದನೆ ಆಗಿತ್ತು. ಮಧ್ಯಪ್ರದೇಶ ಹಾಗೂ ಮಹಾರಾಷ್ಟ್ರದ ರಾಜ್ಯಗಳೊಂದಿಗೆ ಕರ್ನಾಟಕ ರಾಜ್ಯವು ಮೆಕ್ಕೆಜೋಳ ಬೆಳೆಯುವ ಅತಿ ದೊಡ್ಡ ರಾಜ್ಯವಾಗಿದೆ. ಅಮೆರಿಕ ದೇಶವು ಪ್ರಪಂಚದ ಬೇಡಿಕೆಯ 31% ಮೆಕ್ಕೆಜೋಳವನ್ನ ಬೆಳೆಯುತ್ತದೆ. ನಮ್ಮ ದೇಶದ ಕೊಡುಗೆ 3% ಮಾತ್ರ ಆಗಿದೆ. ಕಳೆದ ವರ್ಷ ರಾಜ್ಯದಲ್ಲಿ ಮೆಕ್ಕೆಜೋಳದ ಬೆಲೆ ಕ್ವಿಂಟಲ್ಗೆ ಸರಾಸರಿ 2200 ಇತ್ತು. ಆದರೆ ಅಮೆರಿಕದೊಂದಿಗೆ ಒಪ್ಪಂದದ ಸುದ್ದಿ ಹರಡಿರುವುದರಿಂದ ಜೋಳದ ಬೆಲೆ 1400ಕ್ಕೆ ಕುಸಿದಿದೆ ಎಂದವರು ಹೇಳಿದ್ದಾರೆ. ಭಾರತದಲ್ಲಿ 8 ಕೋಟಿ ಕುಟುಂಬಗಳು, ಅಂದರೆ 32 ಕೋಟಿ ಜನರು ವಿಶೇಷವಾಗಿ ಹೈನೋದ್ಯಮವನ್ನ ಅವಲಂಬಿಸಿದ್ದಾರೆ. 2024ರ ಹೊತ್ತಿಗೆ ಭಾರತವು ಜಾಗತಿಕವಾಗಿ ಅತಿ ದೊಡ್ಡ ಹಾಲು ಉತ್ಪಾದಕ ರಾಷ್ಟ್ರವಾಗಿದ್ದು 230 ಮಿಲಿಯನ್ ಟನ್ನೊಂದಿಗೆ ವಿಶ್ವ ದಾಖಲೆಯ 24% ಹೊಂದಿದೆ. ಅಮೆರಿಕವು 100 ಮಿಲಿಯನ್ ಟನ್ನೊಂದಿಗೆ 2ನೇ ಸ್ಥಾನದಲ್ಲಿದೆ. ಹಾಲಿನ ಪುಡಿ, ಚೀಸ್, ವೇ ಪ್ರೋಟೀನ್ ಮುಂತಾದ ಡೈರಿ ಉತ್ಪನ್ನಗಳನ್ನು ಅಮೆರಿಕದಿಂದ ಸುಂಕವಿಲ್ಲದೆ ತಂದರೆ ಭಾರತದ ಹೈನೋದ್ಯಮ ಕುಸಿದು ಬೀಳಲಿದೆ ಎಂದು ಅವರು ಆತಂಕ ವ್ಯಕ್ತಪಡಿಸಿದ್ದಾರೆ. ಈ ನಡುವೆ ಮೆಕ್ಕೆಜೋಳದ ಖರೀದಿಗಾಗಿ ರಾಜ್ಯದ ಬೆಳೆಗಾರರು ಚಳುವಳಿ ಆರಂಭಿಸಿದ್ದು, ಹಾಸನದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ರೈತರು ಆರಂಭಿಸಿರುವ ಅಹೋರಾತ್ರಿ ಧರಣಿ ಸತ್ಯಾಗ್ರಹವು 4ನೇ ದಿನದಲ್ಲಿ ಮುಂದುವರೆದಿದೆ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ರೈತ ಹೋರಾಟಕ್ಕೆ, ರೈತ ಹೋರಾಟಕ್ಕೆ, ಹಾಸನ ಜಿಲ್ಲಾ ರೈತ ಹೋರಾಟಕ್ಕೆ ಏನೇ ಬರಲಿ, ಏನೇ ಬರಲಿ ನ್ಯಾಯಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಎಲ್ಲರಿಗೂ ನಮಸ್ಕಾರ. ಈ ಮೆಕ್ಕೆಜೋಳ ಧಾನ್ಯಗಳ ವಿಭಾಗಕ್ಕೆ ಸೇರುತ್ತೆ. ಇದು ಎಷ್ಟು ಕಾಪಾಡುತ್ತೆ ಅಂತಂದರೆ, ಏನಾದರೂ ವಿಪತ್ತು ಬಂದರೆ ಇದು ಶೇಖರಣೆ ಮಾಡುವಂಥ ಪದಾರ್ಥ. ಮತ್ತು ಇನ್ನೊಂದು ವಿಚಾರಕ್ಕೆ ಬರ್ತೀನಿ. ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂತ ಹೇಳ್ಬಿಟ್ಟು ಆಹಾರ ವಸ್ತುನ ನೀವು ಹೊರಗಡೆಯಿಂದ ತರಿಸ್ತಾ ಇದ್ದೀರಾ, ಇಟ್ಕೊಳ್ಳೋಣ, ಈ ಥರ ತೊಂದರೆ ಆಯ್ತಾ ಇದೆ. ಇಲ್ಲಿ ನಾವು ಮುಖ್ಯವಾಗಿ ಧಾನ್ಯಗಳು ಬೆಳೆಯೋದನ್ನು ನಾವು ರೈತರಿಗೆ ನೀವು ವಿಮುಖ ಮಾಡಿಬಿಟ್ರೆ ಇದಕ್ಕೆ ಚೈನ್ ಸಿಸ್ಟಮ್ ಥರ ಇದೆ. ಇದಕ್ಕೆ ನಂಬಿರೋ ಈಗ ನಾವು ಮೆಕ್ಕೆಜೋಳ ಉತ್ಪತ್ತಿ ಮಾಡಿದರೆ ಹಾಕಿದಾಗಲಿಂದಲೂ ಇದು ಕಾರ್ಮಿಕ ವರ್ಗ, ಮಿಷಿನರಿಗಳು ಸಂಪೂರ್ಣ ಕಾರ್ಖಾನೆ ಥರ ಕೆಲಸ ಮಾಡುತ್ತೆ. ಕೀಳುವವರೆಗೂ ಅಷ್ಟು ಮಟ್ಟಿಗೆ ಅದಕ್ಕೆ ರೆವಿನ್ಯೂ ಡೆವಲಪ್ ಆಗುತ್ತೆ. ಸಾವಿರಾರು ಜನಕ್ಕೆ ಕೆಲಸ ಕಾರ್ಯ, ಯಂತ್ರಗಳಿಗೆ ಕೆಲಸ ಕಾರ್ಯ, ಕೂಲಿ ಕಾರ್ಮಿಕರು. ಆಮೇಲೆ ಅದು ಉತ್ಪತ್ತಿ ಭಾಗಕ್ಕೆ ಬರೋಣ. ಕುಕ್ಕಟ ಉದ್ಯಮ, ಕೋಳಿ ಸಾಕಣೆ, ಪಶುಹಾರ, ಅವ್ರದ್ದು ಚೈನ್ ಲಿಂಕ್ ಇದೆ, ಪ್ರತಿಯೊಂದು ಇದೆ. ಈಗ ನೀವು ಫ್ರೀ ಟ್ರೇಡ್ ಅಂತ ಹೇಳ್ಬಿಟ್ಟು ಹೊರಗಡೆಯಿಂದ ಆಹಾರ ತಂದರೆ ಅಮೆರಿಕ ಪಾಲಿಸಿ ಏನು ಯೋಚನೆ ಮಾಡಿದ್ರ? ಅವನು ಏನು ಮಾಡ್ದ, ಯುದ್ಧದ ಇದು ತಗೊಂಡು ಏಕ್ದಮ್ ಡೈವರ್ಟ್ ಮಾಡ್ದ, ನೀವು ಆಯಿಲ್ ತರಬೇಡಿ ಅಂತ ಹೇಳ್ಬಿಟ್ಟು. ನಮ್ಮ ಪರಿಸ್ಥಿತಿ ಏನಾಯ್ತು ಈಗ? ಅದನ್ನ ಮ್ಯಾನೇಜ್ ಮಾಡಿ ಏನೋ ಮಾಡಿದ್ರು. ನಾಳೆ ದಿವಸ ಇದನ್ನು ಮಾಡ್ತಾನೆ, ಮೆಕ್ಕೆಜೋಳನ್ನು ಮಾಡ್ತಾನೆ. ಇಲ್ಲಿ ರೈತರೆಲ್ಲ ವಿಮುಖರಾದ್ಮೇಲೆ ಆಮೇಲೆ ಏನಾಗ್ತೀರಾ ನೀವು? ಇದು ಕಾಳನ್ನ ಈಗಾಗಲೇ ರೈತರು ಕಾಳುಗಳ 100 ರೂಪಾಯಿ ಆಗಿದೆ kg. ಕಾಳು ಬೆಳೆಯೋದು ಕಷ್ಟ, ಧಾನ್ಯಗಳು ಬೆಳೆಯೋದು ಕಷ್ಟ ಇದೆ. ಹಸುಮಣಿ ಬೆಳೆದ್ಬಿಡ್ತಾನೆ, ಎಷ್ಟು ದಿನ ಇಡ್ತಾರೆ ಹಸುಮಣ್ಣಿನ? ಕಾಳುಗಳಿದ್ದೆ ಜೀವನ ಮಾಡ್ಕೊಂಡು ತಿನ್ಬೋದು. ಇದ್ದಾದ್ರೆ ಭೂಕಂಪ ಆದ್ರೆ ಕಾಳು ಶೇಖರಣೆ ಮಾಡಿಡ್ಬೋದು ನೀವು. ಇದು ಬೆಳೆಯೋದನ್ನ ಇದು ಏನು ಮಾಸ ಸಿಗುತ್ತೆ ನಮಗೆ? ಈಗ ನಾನು ಅಕ್ಷರಶಃ ರೈತನಾಗಿ ಒಂದು ಹೇಳ್ತಾ ಇದ್ದೀನಿ, 4 ಎಕರೆಯಲ್ಲಿ 25 ಕ್ವಿಂಟಲ್ ಜೋಳ ಆಗಿದೆ ನಂದು, ಆಯ್ತಾ? ಕೀಳಕ್ಕೆ 10,000 ಆಗಿದೆ, 40,000 ರೂಪಾಯಿ ಒಟ್ಟು ಆಗ್ಬೋದು ಅಂತ ಇಟ್ಕೊಳ್ಳೋಣ. ಬರೀ ಕಿತ್ತು ರಾಶಿ ಮಾಡಕ್ಕೆ 12,000 ರೂಪಾಯಿ ಆಗಿದೆ. ಇಂಥದ್ರಲ್ಲಿ ಈ ಥರ ದರ ಏನು? 1 kg ಮಣ್ಣು 20 ರೂಪಾಯಿ ಇದೆ. 1 kg ಮಣ್ಣು ಬೆಳೆನೂ 20 ರೂಪಾಯಿನ, ಮಣ್ಣು ತಿನ್ನೋ ಆಹಾರ 20 ರೂಪಾಯಿನ.
1 kg ಮಣ್ಣು 20 ರೂಪಾಯಿ ಇದೆ. ಇದನ್ನ ನೀವು ರೈತರನ್ನು ವಿಮುಖ ಮಾಡಿದ್ರೆ ಏನು ಮಾಡ್ತೀರಾ? ನಗರೀಕರಣ ಬರೀ ಬೆಳೆ ಹಾಸನ 10-20 ಕಿಲೋಮೀಟರ್ ಇದೇ ಇಲ್ಲ ದೂರಕ್ಕೆ ಹೋಗ್ಬೇಕು ಕೃಷಿ ಜಾಗ ಅದೇ ನಿಮ್ಮದು, ಅದನ್ನು ನಿಲ್ಲೋದು ಅಂತನಾ? ಪರವಾಗಿಲ್ಲ, ನಾವು ಸರ್ವೈವ್ ಆಯ್ತೀವಿ, ನಾವು ಪರವಾಗಿಲ್ಲ. ಆಮೇಲೆ ಏನು ಮಾಡ್ತಾರೆ ನೀವು? ಇಲ್ಲಿ 10 ವರ್ಷ ಆದ್ಮೇಲೆ ಏನು ಮಾಡ್ತೀರಾ ನೀವು? ಆಮೇಲೆ ಏನು ಮಾಡ್ತೀರಾ ನೀವು? ಭೂಮಿ ನಿಲ್ಲುತ್ತೆ, ನಾವು ನಿಲ್ಲಿಸ್ತೀವಿ, ನಮ್ಗೆ ಎಷ್ಟು ಬೇಕು ಬರ್ಕತ್ತೀವಿ ನಾವು. ಆಮೇಲೆ ಏನು ಮಾಡ್ತಿಲ್ಲ, ಅವನು ಅಮೆರಿಕದನ್ನ ಅವ್ನು ಡಿಪೆಂಡ್ ಆಗ್ತಾರ, ಎಸ್ಕೇಪ್ ಆಯ್ತಾನೆ ಅವನು. ಸ್ನೇಹಿತರೆ, ನಾನು ಆರ್ ಪಿ ವೆಂಕಟೇಶ್ಮೂರ್ತಿ ಅಂತೇಳಿ 1980ನೇ ಇಸ್ವಿ ರೈತ ಚಳವಳಿ ಆರಂಭ ಆದ ಸಂದರ್ಭದಲ್ಲಿ ನಾನು ಕೂಡ ಇದ್ದೆ, ಒಬ್ಬ ಕಾರ್ಯಕರ್ತ ಕೆಲಸ ಮಾಡ್ತಿದ್ದವನು. ಮೊದಲನೇ ಒಂದು ಸಾಲಗಾಮೆಯಿಂದ ಜಾಥಾ ಬಂದು ಇಲ್ಲಿ ಜೂನ್ 23ನೇ ತಾರೀಕು 80ನೇ ಇಸ್ವಿ ಒಂದು ಮನವಿ ಪತ್ರ ಕೊಟ್ಟು ಡಿ ಸಿ, ಅಥವಾ ಡಿ ಸಿ ಇರಲಿಲ್ಲ, ರಜಾ ಇತ್ತು. ನಾವು ನಮ್ಮ ಬೇಡಿಕೆ ಪಟ್ಟಿಯನ್ನು ಅಂಟಿಸೋಗಿದ್ವಿ. ಅವತ್ತಿಂದ ಹಾಸನ ಜಿಲ್ಲೆಯಲ್ಲಿ ಚಳವಳಿ ಶುರು ಆಯಿತು. ಆಮೇಲೆ ಜುಲೈನಲ್ಲಿ ನವಲಗುಂದ ಬಂಡಾಯ ಆಯಿತು, ಅಲ್ಲಿ 21ಕ್ಕೆ ಆಯಿತು. ಅದಾದಮೇಲೆ ರಾಜ್ಯಾದ್ಯಂತ ಚಳವಳಿಯಾಗಿ ಶಿವಮೊಗ್ಗದಲ್ಲಿ ಆಗಸ್ಟ್ ತಿಂಗಳಲ್ಲಾಯಿತು. ಕೊನೆಗೆ ಅಕ್ಟೋಬರ್ ದೊಡ್ಡ ಸಮಾವೇಶ ಆಯಿತು. ಅಕ್ಟೋಬರ್ 17ನೇ ತಾರೀಕು 2009ನೇ ಇಸ್ವಿ 17ನೇ ತಾರೀಕು ಹುಬ್ಬಳ್ಳಿನಲ್ಲಿ 20ನೇ ತಾರೀಕು ಹುಬ್ಬಳ್ಳಿನಲ್ಲಿ ಒಂದು ದೊಡ್ಡ ಸಮಾವೇಶ ಆಗಿ ಅಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಅಧಿಕೃತವಾಗಿ ಉದ್ಘಾಟನೆ ಆಯಿತು. ನನಗೆ ಇಷ್ಟು ಒಂದು ಸುದೀರ್ಘ ಇತಿಹಾಸ ಇದೆ ರೈತ ಚಳವಳಿಗೆ. ಅದೇ ಸರ್ಕಾರಿ ವ್ಯವಸ್ಥೆಯಲ್ಲಿ ಮೂಲಭೂತವಾದಂಥ ವ್ಯತ್ಯಾಸ ಬದಲಾವಣೆಗಳೇನು ಆಗಲಿಲ್ಲ. ರೈತ ಹೇಗೆ ಅವತ್ತು ಅತಂತ್ರ ಸ್ಥಿತಿನಲ್ಲಿದ್ದನೋ ಅದೇ ಥರ ಅತಂತ್ರ ಸ್ಥಿತಿನಲ್ಲಿ ಇವತ್ತು ಇರಬೇಕಾದಂಥ ಪರಿಸ್ಥಿತಿ ಇರುವಂಥದ್ದು ನೋಡಿದರೆ ಭಾಳ ಬೇಜಾರಾಗುತ್ತೆ. ಅದಕ್ಕೆ ಈಗೆಲ್ಲ ಸ್ನೇಹಿತರು ಹೇಳ್ತೀವಿ, ಎಮ್ ಎಲ್ ಎಗಳು ಎಂ ಪಿಗಳ ಬಗ್ಗೆ ಎಲ್ಲ ನಾವು ಮಾತಾಡ್ತಾ ಇದ್ದೀವಿ. ನಾವೀಗ ನಮ್ಮದೇ ಆದಂಥ ಒಂದು ವ್ಯವಸ್ಥೆನ ನಿರ್ಮಾಣ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ, ಇದು ರಾಜ್ಯ ಇರ್ಬೋದು, ಅಖಿಲ ಭಾರತ ಮಟ್ಟ ಇರ್ಬೋದು, ಎಲ್ಲರೂ ಕೂಡ ಒಂದು ಸಮನ್ವಯನ ಸಾಧಿಸಿ ಏನು ಬೆಳಿಬೇಕು, ಎಷ್ಟು ಬೆಳಿಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಒಂದು ಸರಿಯಾದ ರೀತಿಯಲ್ಲಿ ಆಲೋಚನೆ ಮಾಡಿ. ಯಾಕೆಂತಂದರೆ ನೋಡಿ, ಎಲ್ಲಿಗೆ ಹೋಗ್ತಾ ಇರ್ತಾರೆ ಈಗ ನಾವು ಅಡಿಕೆ ಹುಚ್ಚುಚ್ಚಾಗಿ ಹೋಗ್ತಾ ಮುಂದಿನ ದಿನ ಏನಾಗುತ್ತೋ ಗೊತ್ತಾಗೋದಿಲ್ಲ. ಆದರೆ ರೈತರು ತಪ್ಪು ಅಂತಲ್ಲ, ಅವ್ರಿಗೆ ಬೆಳೆ ಜಾಸ್ತಿ ಸಿಕ್ಕುತ್ತೆ, ಅದು ಹಿಡ್ಕೊಂಡು ಹೋಗ್ತಾರೆ. ನಾವೀಗ ಒಂದು ಸಮತೋಲನವನ್ನು ಬೇರೆ ಬೇರೆ ದೇಶಗಳಲ್ಲಿ ಏನು ಮಾಡ್ತಾ ಇದ್ದಾರೆ ಬೆಳೆಗಳ ವಿಚಾರದಲ್ಲಿ, ಆ ಥರ ಒಂದು ಸಮತೋಲನ ನಾವು ಯಾವತ್ತೂ ಏನಾಗ್ತಾ ಇದೆ ಅಂತ ನಾನು ಕಂಡುಕೊಂಡಂಥ ವಿಚಾರ ಏನಂತಂದರೆ, ನಮ್ಮ ಚಳುವಳಿಗಳು ಬೆಳೆ ಬಂದ ಮೇಲೆ ನಡೀತವೆ. ಏನು ರಾಮಣ್ಣ, ಬೆಳೆ ಬರೋಕ್ಕಿಂತ ಯೋಜನೆ ಮಾಡ್ತಾ ಹೋಗ್ಬೇಕು. ಇದು ಮುಖ್ಯವಾಗಿ ಬೇಡಿಕೆ ಮತ್ತು ಪೂರೈಕೆ ನಡುವಿನ ಒಂದು ಸಮತೋಲನ. ಈಗ ಶುಂಠಿ ಜಾಸ್ತಿ ಬೆಲೆ ಇದೆ ಅನ್ನೋ ಕಾರಣಕ್ಕೋಸ್ಕರ ಹೆಚ್ಚು ಬೆಳೆ ಹೋಗ್ತೀವಿ ನಾವು. ಕಡಿಮೆ ಬೆಳೆ ಇದ್ದಾಗ ಹೆಚ್ಚು ಬೆಲೆ ಸಿಗ್ತಿರ್ತದೆ, ಹೌದಾ? ಹೆಚ್ಚು ಬೆಳೆ ಆದ ತಕ್ಷಣ ಬೆಲೆ ಕುಸಿತೋಗುತ್ತೆ. ಒಂದು ಸಮತೋಲನವನ್ನು ಸಾಧಿಸಬೇಕಾದಂಥ ಅವಶ್ಯಕತೆ ಇದೆ. ಈಗ ರೈತ ಶುಂಠಿ ಬೆಳೆ ಇದೆ ಅಂತಂದ್ಬಿಟ್ಟು ಯಾರೋ ದುಡ್ಡಿದ್ದಂಥ ಸಿಟಿಲಿದ್ದಂಥವ್ರು ಕೂಡ 300 ಚೀಲ 400 ಚೀಲ 500 ಚೀಲ ಹಾಕ್ತಾನೆ. ಅದರ ಪರಿಣಾಮ ನಮ್ಮ ಸಣ್ಣ ಪುಟ್ಟ 1 ಚೀಲ 2 ಚೀಲ 4 ಚೀಲ ಹಾಕ್ತವ್ರ ಮೇಲೂ ಆಗ್ತಾ ಹೊಟ್ಟೋಗುತ್ತೆ. ಈ ಒಂದು ವಿಚಾರ ಏನಿದೆ, ಇದ್ರ ಬಗ್ಗೆ ನಾವು ತುಂಬ ಗಂಭೀರವಾಗಿ ಯೋಚನೆ ಮಾಡಬೇಕಾದ ಪರಿಸ್ಥಿತಿ ಬಂದಿದೆ. ಅದ್ರ ಜೊತೆಗೆ ಇನ್ನೊಂದು ಏನಾಗ್ತಾ ಇದೆ ಅಂದರೆ, ಈ ಹವಾಮಾನ ವೈಪರೀತ್ಯ ಇದೆಯಲ್ಲ, ಇದು ಯಾವುದೋ ಕಾಲಕ್ಕೆ ಜಾಸ್ತಿ ಮಳೆ ಬರುತ್ತೆ, ಯಾವುದೋ ಕಾಲಕ್ಕೆ ಮಳೆ ಬರೋ ಟೈಮಲ್ಲಿ ಬರೋದಿಲ್ಲ, ಮತ್ತೊಂದು ಕಾಲ ಬರಗಾಲ ಬರುತ್ತೆ. ಈ ಥರದಿಂದ ಹವಾಮಾನದಲ್ಲೂ ಕೂಡ ಬಹಳ ವ್ಯತ್ಯಾಸ ಆಗ್ತಿರೋದ್ರಿಂದ ಮುಂದಿನ ದಿನಗಳಲ್ಲಿ ರೈತರು ತುಂಬ ಗೊಂದಲಕ್ಕೆ ಸಿಕ್ಕಾಕಬೇಕಾದ ಪರಿಸ್ಥಿತಿ ಬರುತ್ತೆ. ಯಾವ ಬೆಳೆ ಮಾಡಬೇಕು ಅನ್ನೋದ್ರ ಬಗ್ಗೆನೇ ಗೊಂದಲ ಆಗುವಂಥ ಪರಿಸ್ಥಿತಿ ಇದೆ. ಹಾಗಾಗಿ ಇದು ರೈತರ ಸಮಸ್ಯೆ ಬಗ್ಗೆ ಸರ್ಕಾರದವ್ರು ಏನು ಮಾಡ್ತಾರೋ ಬಿಡ್ತಾರೋ, ನಾವು ಸಂಘಟನೆ ಮಾತ್ರ ಬಲಪಡಿಸ್ಕೊಂಡು ನಮ್ಮ ಬದುಕನ್ನು ಕಟ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಕೂಡ ಆಲೋಚನೆ ಮಾಡಬೇಕಾದಂಥ ಅವಶ್ಯಕತೆ ಇದೆ. ಈ ನಿಟ್ಟಲ್ಲಿ ಹಳ್ಳಿಗಳಲ್ಲೂ ಕೂಡ ಒಂದು ಏನು ಈಗ ಹಾಲಿನ ಸೊಸೈಟಿಗಳಿದ್ದಾವೆ, ಅದೇ ರೀತಿಯಲ್ಲಿ ಪ್ರತಿ ಹಳ್ಳಿನಲ್ಲೂ ಕೂಡ ಕೋಆಪರೇಟಿವ್ ಆದಂಥ ಒಂದು ವ್ಯವಸ್ಥೆ ಮಾಡ್ಕೊಳ್ಳೋ ಕಡೆ ಕೂಡ ಆಲೋಚನೆ ಮಾಡಬೇಕಾದ ಅವಶ್ಯಕತೆ ಇದೆ. 4 ದಿವಸದಿಂದ ಏನು ಇಲ್ಲಿ ಜಿಲ್ಲಾಧಿಕಾರಿ ಆಫೀಸ್ ಎದುರುಗಡೆ ನಾವೇನು ಧರಣಿ ಕುಂತಿದ್ದೀವಿ, ನಮ್ಮ ಬೇಡಿಕೆ ಬೇಗ ಈಡೇರಲಿ ಮತ್ತು ಸರ್ಕಾರ ಬೇಗ ಖರೀದಿ ಕೇಂದ್ರ ತೆಗೀಲಿ ಅಂತ ಹೇಳಿ ನಮ್ಮ ಹೋರಾಟ ನಾವು ಮುಂದುವರಿಸ್ತಾ ಇದ್ದೀವಿ, ಇನ್ನೂ ಮುಂದುವರಿಸ್ತೀವಿ. ಯಾಕಂದರೆ 6ನೇ ತಾರೀಕೇನೋ CM ಬರ್ತಾರೆ ಅಂತ ಇವತ್ತು ಪೇಪರಲ್ಲಿ ನೋಡಿದ್ದೀವಿ. ಅವರು 6ನೇ ತಾರೀಕು ಒಳಗೆ ಘೋಷಣೆ ಮಾಡಲಿಲ್ಲ, ಖರೀದಿ ಕೇಂದ್ರ ತೆಗೀಲಿಲ್ಲ. ಹಾಸನ ಜಿಲ್ಲೆ ರೈತರು ಯಾವ ಥರ ತೀರ್ಮಾನ ತಗೋತಾರೆ ಅಂತ ಹೇಳೋಕ್ಕಾಗ್ತಾ ಇಲ್ಲ. ಯಾಕಂದರೆ ಎಲ್ಲ ಕಾಯ್ತಾ ಇದ್ದಾರೆ, ಎಲ್ಲ ಕೆಲಸದ ಮೇಲೆ ಇದ್ದಾರೆ. ಹಳ್ಳಿಗಳಲ್ಲಿ ಗದ್ದೆ ಒಕ್ಕಲ್ತನ ಬಂದಿದೆ. ಎರಡನೇದು ಈಗ ಜೋಳ
ಮಾರಾಟ ಮಾಡಲೇಬೇಕು, ಹಳ್ಳಿಗಳಲ್ಲಿ ಇಡೋಕ್ಕಾಗ್ತಾಯಿಲ್ಲ. ಒಂದು ಕಡೆ ನಮಗೆ ರೈತರಿಗೆ ವಿಪರೀತ ಕೆಲಸ ಇರೋದ್ರಿಂದ ಅವರು ನೀವು ಘೋಷಣೆ ಮಾಡ್ತೀರಿ ಅದಕ್ಕೆ ನಾವು ಬದ್ಧವಾಗಿ ನಾವು ಬರ್ತೀವಿ ಅಂತ ರೈತರು ಹೇಳ್ತಾ ಇದ್ದಾರೆ. ಬಿತ್ತನೆ ಕೊಟ್ಟು ಜಿಲ್ಲೆಯಲ್ಲಿ ಸಾವಿರಾರು ಕೋಟಿ ರೂಪಾಯಿ ರೈತರು ಸಂಕಷ್ಟದಲ್ಲಿದ್ದಾರೆ. ಆದರೆ ಮಾನ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲೇ ಒಂದು ವರದಿ ಕೊಟ್ಟಿದ್ದಾರೆ, 5400 ಜನದ್ದು ಇಷ್ಟು ಹೆಕ್ಟೇರ್ ಪ್ರದೇಶದಲ್ಲಿ ನಾಶವಾಯಿತು ಅಂತ. ಆದರೆ ಇದುವರೆಗೂ CMನ 2 ಸಾರಿ ಭೇಟಿಯಾಗಿದ್ವಿ, ಒಂದು ಕಿಂಚಿತ್ತು ಗೌರವ ತೋರಿಸಿಲ್ಲ. ಕೃಷ್ಣ ಬೈರೇಗೌಡರಿಗೆ ನಾವು ಲೆಟರ್ ಮುಖಾಂತರ ವಿಧಾನಸೌಧಕ್ಕೂ ಕೊಟ್ಟಿದ್ವಿ, ವಿರೋಧ ಪಕ್ಷದ ನಾಯಕರಿಗೂ ಕೊಟ್ಟಿದ್ವಿ, ಕೃಷಿ ಕಮಿಷನರಿಗೂ ಕೊಟ್ಟಿದ್ವಿ, ಯಾವುದೇ ರೀತಿ ಪ್ರತಿಫಲ ಇಲ್ಲ. ಆದ್ದರಿಂದ ನಾವು ರೈತರು ಒಂದು ಹೋರಾಟದ ಛಲದೊಂದಿಗೆ ಬಂದಿದ್ವಿ, ಸುಮ್ಕೆ ಎದ್ದೋಕೆ ಬಂದಿಲ್ಲ. ಸಿದ್ದರಾಮಯ್ಯನವ್ರಿಗೆ ಹೇಳ್ತಾ ಇದ್ವಿ, ನೀವು ಪುಕ್ಸಟ್ಟೆ ಭಾಗ್ಯ ಕೊಡೋಕೆ 10,000 ಕೋಟಿ ರೂಪಾಯಿ ಖರ್ಚು ಮಾಡ್ತಿರಲ್ಲ ತಿಂಗಳಿಗೆ, ಅಲ್ಲ ರೀ, ಮಾನ ಮರ್ಯಾದೆ ಏನಾದ್ರು ಇದ್ದರೆ ಈ ಜೋಳಕ್ಕೆ ಬೆಳೆದಂಥ ಬೆಲೆಗೆ ಹೋದ ಸರಿ 2,400 ರೂಪಾಯಿ ಜೋಳದ ರೇಟ್ ಇತ್ತು. ಒಂದು ಮೂಟೆ ಗೊಬ್ಬರ ಹೋದ ಸರಿ 1,300 ರೂಪಾಯಿ ಇತ್ತು, 2,100 ರೂಪಾಯಿ ಒಂದು ಮೂಟೆ ಗೊಬ್ಬರ ಆಗಿದೆ. ಆದರೆ ರೈತರ ಬಗ್ಗೆ ಇಷ್ಟೊಂದು ಕನಿಕರಣೆ ಇರೋದ ಸರ್ಕಾರಗಳು ನಮಗೆ ಬೇಕಾ? ಅದರಿಂದ ಗಟ್ಟಿತನದ ಹೋರಾಟ ಮಾಡ್ತೀವಿ. ಏನು ನೀವು 6ನೇ ತಾರೀಕು ಬರ್ತೀವಿ ಅಂತ ಹೊರಟಿದ್ರಿ, ನಾವು ಪ್ರತಿ ದಿವಸ ಇನ್ನು ನಾಳೆಯಿಂದ ಪ್ರಚಾರದಲ್ಲಿ ತೊಡಗ್ತೀವಿ. ಪ್ರತಿ ಹೆಣ್ಮಕ್ಳುಗಳು ಬರ್ತಾರೆ, ಅಕ್ಕಿ ಸಮೇತ ತರ್ತಾರೆ, ಅವರೇ ಇಲ್ಲಿ ಅಡುಗೆ ಊಟ ಕೋಳಿ ನಮ್ಮ ದನ ಕರುಗಳನ್ನು ಅಡುಗೆ ಬರ್ತೀವಿ. ಒಂದು ಹೋರಾಟ ಮಾಡೇ ತೋರಿಸ್ತೀವಿ. ಏನು ಉತ್ತರ ಕರ್ನಾಟಕದಲ್ಲಿ ಉಗ್ರವಾದ ಹೋರಾಟ ಮಾಡಿದ್ರು, ಅದು 2ನೇ ರಾಜ್ಯದಲ್ಲಿ 2ನೇ ಹೋರಾಟ ಇದು ಹಾಸನದಲ್ಲಿ ಯಶಸ್ವಿ ಆಗುತ್ತೆ. ನಾವು ಹುಡುಗಾಟಿಕೆಗೆ ಬಂದಿಲ್ಲ, ಇಲ್ಲಿ ಕುತ್ಕೊಂಡು ಈ KF ಅವರು ನಮ್ಮನ್ನ ಬರೀ ಜವಾನರಾಗಿ ಕಾಣ್ತಾ ಇದ್ದಾರೆ. 1 ಲಕ್ಷ ಟನ್ನು ಹಾಸನದಲ್ಲಿ ಬೇಕಂತ ಮೆಕ್ಕೆಜೋಳ ರೈತರ ಹತ್ರ ತಗೋತಾ ಇಲ್ಲ, ಹೊರ ರಾಜ್ಯದ್ದು ಹೊರ ದೇಶ ತರಿಸ್ತಾ ಇದ್ದಾರೆ. ಮಾನ ಮರ್ಯಾದೆ ಇದ್ರೆ ನಮ್ಮ ಜಿಲ್ಲೆದು ಹಾಲು ಬೇಕು ಇವರಿಗೆ, ನಮ್ಮ ಜಿಲ್ಲೆ ಹಾಲಿನಲ್ಲಿ ಇವರೆಲ್ಲ ಮೋಜು ಮಸ್ತಿ ಮಾಡ್ತಾರೆ. ಆದರೆ ನಮ್ಮ ಹೆಣ್ಮಕ್ಳು ಹಾಲು ಕರೀತಾರಲ್ರಿ, ಅವ್ರಿಗೆ ಒಂದು ಗೌರವ ಕೊಟ್ಟು ನಾವು ಬೆಳೆದಂಥ ತಾಣಲ್ಲ ಅಂದಮೇಲೆ ನಮಗೆ ಇಂಥ KF ಯಾಕೇನ್ರಿ? ಯಾವನಾದ್ರೂ ಬಂದಿದ್ದಾನೆ ಇದುವರೆಗೂ? ಎಷ್ಟು ಹೋರಾಟ ಮಾಡಿ ನಾವು 3 ತಿಂಗಳಿಂದ ಸತತವಾಗಿ ಹೋರಾಟ ಮಾಡ್ತಾ ಇದ್ವಿ. ಜಿಲ್ಲಾಧಿಕಾರಿಗಳು ಉತ್ತಮವಾಗಿದ್ದಾರೆ, ಆದರೆ ಬರೀ ವರದಿ ಕೊಡ್ತಾ ಇದ್ದಾರೆ. ನಾವು ಅದ್ರ ಪ್ರತಿಫಲ ಅನುಭವಿಸಿಲ್ಲ, ಪ್ರತಿಫಲ ಮಾಡೇ ತೀರಿಸ್ತೀವಿ. ಕೊಟ್ಟು ಬಂದಿದ್ದೀವಿ. ರೈತರ ಇಂದಿಗೆ 4ನೇ ದಿನವಾಗಿದೆ. ಬೆಂಬಲ ಬೆಲೆ ವಿಚಾರವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಜಿಲ್ಲಾಧಿಕಾರಿಗಳು ಗಮನ ಹರಿಸ್ತಾ ಇಲ್ಲ. ಭಾಳ ಮುಖ್ಯವಾಗಿ ಈ ಜಿಲ್ಲೆಯ ಸಂಸದರು ಮತ್ತು MLC ಮತ್ತು ಶಾಸಕರು ಕಿವಿ ಮುಚ್ಚಿ ಕಣ್ಮುಚ್ಚಿ ಕೂತಿದ್ದಾರೆ ಅಂತ ಗೊತ್ತಿಲ್ಲ. ರೈತರ ಸಂಕಷ್ಟಕ್ಕೆ, ರೈತರ ಹೋರಾಟಕ್ಕೆ ಸಹಾಯ ಸಹಕಾರ ಕೊಡಬೇಕನ್ನೋದು ಕಿಂಚಿತ್ತಾರು ಮನವಿ ಇದ್ದರೆ, ಮನಸ್ಸಾಂದ್ರ ಇದ್ದರೆ ದಯಮಾಡಿ ಬಂದು ರೈತರ ಹೋರಾಟಕ್ಕೆ ಬೆಂಬಲ ಕೊಟ್ಟು ಮೆಕ್ಕೆಜೋಳದ ಬೆಂಬಲ ಬೆಲೆ ಮತ್ತು ಖರೀದಿ ಕೇಂದ್ರ ಕೂಡಲೇ ಸ್ಥಾಪನೆ ಮಾಡಬೇಕು. ಈ ಒತ್ತು ಹೋರಾಟದ ರೂವಾರಿಗಳಾದಂಥ ರೈತ ಸಂಘದವರಿಗೆ ಒಂದು ಬೆಲೆ ಕೊಟ್ಟು ಬೆಂಬಲ ಬೆಲೆನ ನಿಗದಿಪಡಿಸಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಥ್ಯಾಂಕ್ ಯು. ನಮಸ್ತೆ. ಏನು ಕರ್ನಾಟಕ ರಾಜ್ಯ ರೈತ ಸಂಘದಿಂದ ನಾವು 24ನೇ ತಾರೀಕು ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ. 24 ಇವತ್ತು ಡೇಟ್ ಎಷ್ಟು, 27ನೇ ತಾರೀಕುವರೆಗೂ ಒಂದೇ ಒಂದು ನಾಯಿನೂ ಸಹ ನಮ್ಮ ರೈತರ ಕಡೆ ತಿರುಗಿ ನೋಡಿಲ್ಲ. ಒಬ್ಬರೂ ಇದರೋ ಬದುಕಿರೋ ಊರಲ್ಲಿ ಇದರೋ ಇಲ್ವೋ ಗೊತ್ತಿಲ್ಲ, ಸೊಳ್ಳೆಲ್ ಕಡಿಸ್ಕೊಂಡು ತಿನ್ನಕ್ಕಿಟ್ಟಿಲ್ದಲೆ ಇಲ್ಲಿ ನಾವು ಮಲಗಿದ್ರು ಸಹ ಒಬ್ಬರು ಅಧಿಕಾರಿಗಳು ಸಹ ಬಂದು ಇಲ್ಲಿ ನಮ್ಮನ್ನ ಕ್ಯಾರ್ ಅನ್ನೋರಿಲ್ಲ, ಯಾವುದೇ ಸರ್ಕಾರದವರು ಬಂದು ನಮ್ಮನ್ನು ಕೇಳಂತಾರಿಲ್ಲ. ಆ ಪರಿಸ್ಥಿತಿ ಆಗಿದೆ. ಇವ್ರು ಕೂಡ ಒಂದು ಬ್ಯಾಗು ಮೆಕ್ಕೆಜೋಳಕ್ಕೆ 1,800 ರೂಪಾಯಿ ಬೆಲೆ ಕೊಟ್ಟು ನಾವು ತಗೊಂಬರ್ಬೇಕು. ನಾವು ಕೂಡ 1 ಕ್ವಿಂಟಾಲ್ ಜೋಳಕ್ಕೆ ಇವರಿಗೆ 1,800 ರೂಪಾಯಿಗೆ ನಾವು 1 ಕ್ವಿಂಟಾಲ್ ಜೋಳ ಕೊಡಬೇಕು. 1,600 ರೂಪಾಯಿ. ಯಾವ ಪರಿಸ್ಥಿತಿ ಆಗಿದೆ ಲೆಕ್ಕ ಹಾಕಿ ನಮ್ಮದು. ನಾವು ಪ್ರತಿಯೊಬ್ಬರು ಯಾರು ಏನು ಇಲ್ಲ, ಇಲ್ಲಿ ಇರೋದೇ 4 ಜನ ಅಂತ ತಿಳಿದಿರ್ಬೋದು ಇವರು. ನಾವು ನೋಡಿ ಮುಂದಿನ ದಿನಗಳಲ್ಲಿ ಇಲ್ಲಿಂದ ಎದ್ದಂತೂ ಹೋಗಲ್ಲ, ನಮ್ಮ ಪ್ರಾಣ ಹೋದ್ರೂ ಪರವಾಗಿಲ್ಲ. ಈ ಶಬ್ದ ಮಾಡಿ ಬಂದು ಕೂತಿದ್ದೀವಿ ಇಲ್ಲಿ. ಮನೆ ಮಟ್ಟ ಬೇಕಾದ್ರೆ 1 ಎಕರೆ ಜಮೀನು ಇದಾವೆ, ಅವನು ಕಳ್ಕೊಳ್ಳೋದಾಗ್ಲಿ. ಇವರು ಸರ್ಕಾರದವರಂತೂ ಸುಮ್ಮನೆ ಬಿಡಲ್ಲ. ಮುಂದಿನ ದಿನಗಳ ದೊಡ್ಡ ಮಟ್ಟದಲ್ಲಿ ಇದನ್ನ ಹೋರಾಟ ಅಂತ ಮಾಡೇ ಮಾಡ್ತೀವಿ. ನಾಯಿಗೆ ಬಿರಿಯಾನಿ ಹಾಕಕ್ಕೆ ದುಡ್ಡಿದೆ ಸ್ವಾಮಿ ಇವರಿಗೆ, ನಾಯಿಗೆ ಬಿರಿಯಾನಿ ಹಾಕಕ್ಕೆ ದುಡ್ಡಿದೆ. ನಮ್ಮ ರೈತರುಗಳು ನಾಯಿಗಿಂತ ಕಡೆ ಆಗಿದ್ದೀವಿ ಅಂದರೆ ನಮಗೆ ಎಷ್ಟು ನೋವಾಗುತ್ತೆ ರೀ, ಎಷ್ಟು ನೋವಾಗುತ್ತೆ ಯೋಚನೆ ಮಾಡಿ. ದಯವಿಟ್ಟು ಸ್ವಲ್ಪ ನಮ್ಮ ಕಡೆನೂ ಗಮನ ಕೊಡಿ. ಹಾಸನದಲ್ಲಿ ಅಂತಲ್ಲ, ಇಡೀ ಕರ್ನಾಟಕದಲ್ಲಿ ರೈತರುಗಳ ಬಗ್ಗೆ ಬಹಳ ನೀವು ಲೇಜಿಯಾಗಿದ್ದೀರಾ. ಕಾಗಿನೆಲೆಯ ಕನಕಗುರು ಪೀಠದ ಶ್ರೀ 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 ನಿರಂಜನಾನಂದಪುರಿ ಮಹಾಸ್ವಾಮಿಗಳು ಹಾಗೂ KR ನಗರ ಶಾಖಾ ಮಠದ ಶ್ರೀ 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 ಶಿವಾನಂದಪುರಿ ಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ನವೆಂಬರ್ 26ರ ಬುಧವಾರ ಬೆಳಗ್ಗೆ ಬೇಲೂರಿನ ನೆಹರು ನಗರದಲ್ಲಿ ಕೆ ಸಿದ್ದೇಗೌಡರು ನಿರ್ಮಿಸಿರುವ ಶ್ರೀಮತಿ ಜಯಮ್ಮ ಸಿದ್ದೇಗೌಡ ಕನ್ವೆನ್ಷನ್ ಸೆಂಟರ್
ಇದರ ಉದ್ಘಾಟನಾ ಸಮಾರಂಭಕ್ಕೆ ಸ್ವಾಗತ ಕೋರುವ ಶ್ರೀ ಚನ್ನಬಸವೇಗೌಡರು, ಶ್ರೀ KN ಕಲ್ಲೇಗೌಡರು, ಶ್ರೀ TH ಅಪ್ಪಾಜಿಗೌಡರು. ವಿಶ್ವಪಥ ಟಿವಿಯಿಂದ ನಿಮ್ಮ ಪ್ರೀತಿಯ ಬಾಲರಾಜ್. ವಿಶ್ವಪಥ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.